ನಾನು ಕಿರುಕುಳ ಕೊಟ್ಟಿಲ್ಲ, ನನ್ನ ಕುಟುಂಬದವರು ಕಿರುಕುಳ ಕೊಟ್ಟಿಲ್ಲ. ಇಲ್ಲ ಅಂತ ಮಾತ್ರಕ್ಕೆ ಇಲ್ಲ ಅಂತ ಆಗೋದಿಲ್ಲ. ನಿಮ್ ಮನೆಯಲ್ಲಿ ಅಮೆರಿಕದಿಂದ ಬಂದಿರೋ ಹುಡುಗಿ ಇದ್ದಾಳ ಅನ್ನೋದು ನಿಜ ಅಲ್ವಾ? ನಿಜಾನೇ. ಆ ಹುಡುಗಿ ಮತ್ತೆ ಶ್ರೀನುನ ಒಂದು ಮಾಡೋಕೆ ಚಾರುನ ತುಂಬಾ ಸಲ ನೀವು ಟಾರ್ಚರ್ ಕೊಟ್ರಂತೆ. ಇಲ್ಲ. ತಪ್ಪಿಸ್ಕೊಂಡಿರೋ ಜಾಗದಲ್ಲಿ ಹೌದು ಅಂತಿದ್ದೀರಾ, ತಪ್ಪು ಒಪ್ಕೊಳ್ಳೋ ಜಾಗದಲ್ಲಿ ಇಲ್ಲ ಅಂತ ಎಸ್ಕೇಪ್ ಆಗ್ತಿದ್ದೀರಾ. ತಪ್ಪನ್ನು ಒಪ್ಕೊಳ್ಳಲ್ವಾ ನೀವು? ಮಾಡಿದ್ರೆ ಒಪ್ಕೋತಾ ಇದ್ದೆ. ಮಾಡಿದ್ದೀರಾ ಅಂತ ಆಧಾರಗಳ ಸಮೇತ ಆ ಹುಡುಗಿ ಬಯಲು ಮಾಡಿದ್ದಾಳಲ್ವಾ? ಆಧಾರಗಳಲ್ಲಿ ಅಸತ್ಯಗಳೂ ಇದೆ, ಸುಳ್ಳುಗಳೂ ಇದೆ, ನಿಜ ಮಾತ್ರ ಇಲ್ಲ. ನಿಜ ಇಲ್ಲ ಅಂದ್ಮೇಲೆ ನೀವ್ ಹೋಗ್ದೇನೆ ನಿಮ್ ತಂಗಿನ ಮುಂದೆ ಇಟ್ಟು ಆ ಚಾರುನ ಸಾಯಿಸ್ಬೇಕು ಅಂತ ಯಾಕೆ ನೋಡಿದ್ರಿ? ಹೇಳಿ ಸರ್. ಸಾಯ್ಸಕ್ ನೋಡಿದ್ರಾ? ಇನ್ನು ಸಾಕ್ ಮಾಡ್ತೀರಾ? ಅವ್ರ ಬಗ್ಗೆ ನಿಮಗೇನ್ ಗೊತ್ತಿದೆ ಅಂತ ಹಾಗೆಲ್ಲ ಮಾತಾಡ್ತಿದ್ದೀರಾ? ಒಂದು ಸಲ ನಮ್ಮೂರಿಗೆ ಬಂದು ನಿಮ್ ಕ್ಯಾಮ್ರಾಗಳನ್ನ ಇಟ್ಟು ನಿಮ್ ಮೈಕಿಟ್ಟು ಕೇಳಿಸ್ಕೊಳ್ಳಿ. ಅಸಲಿ ಸತ್ಯಗಳೇನು ಅಂತ ನಿಮಗ್ ಕಾಣಿಸುತ್ತೆ. ನಮ್ಮೂರಿನ ಮಣ್ಣು ಹಾಳಾಗ್ಬಾರ್ದು ಅಂತ ರಾಸಾಯನಿಕಗಳನ್ನ ನಮ್ಮೂರಿನ ಒಳಗೆ ಬರೋಕ್ ಬಿಡ್ಲಿಲ್ಲ ನಮ್ ದೊಡ್ಡಪ್ಪ. ನಮ್ಮೂರಿನ ಜನ ಹಾಳಾಗ್ಬಾರ್ದು ಅಂತ ಸಿಗರೆಟ್ ಶಾಪ್ಗಳು, ಮದ್ಯಪಾನ ಶಾಪ್ಗಳೇ ಇಲ್ಲದೆ ಇರೋ ಹಾಗೆ ಮಾಡಿದ್ರು ನಮ್ ದೊಡ್ಡಪ್ಪ. ಊರನ್ನ ಕೂಡ ಕುಟುಂಬದ ಹಾಗೇನೆ ಪ್ರೀತಿಸಿದ್ರು. ನಮ್ಮೂರಿನ ಜೊತೆಗೆ ಸುತ್ತಮುತ್ತ ಊರುಗಳಲ್ಲಿರೋ ತಂದೆ ತಾಯಿ ಇಲ್ದೇ ಇರೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸಿದ್ರು. ಮದ್ವೆ ವಯಸ್ಸಿಗೆ ಬಂದಿರೋರಿಗೆ ತಂದೆ ಸ್ಥಾನದಲ್ಲಿ ನಿಂತು ಅವ್ರಿಗೆ ಮದ್ವೆ ಮಾಡಿಸ್ಕೊಟ್ಟಿದ್ದಾರೆ. ಅಂತ ಮಹಾನ್ ಪುರುಷ ವರದಕ್ಷಿಣೆ ದುಡ್ಡುಗೋಸ್ಕರ ನಮ್ಮ ಮನೆಗೆ ಬಂದಿರೋ ಹೆಣ್ಣಿಗೆ ನೋವು ಕೊಡ್ತಾರ? ಫಾಲ್ಸ್ ಅಲಿಗೇಷನ್ಸ್, ಫೇಕ್ ಅಲಿಗೇಷನ್ಸ್ ನ ಇಟ್ಕೊಂಡು ನಿಮಗಿಷ್ಟ ಬಂದ ಹಾಗೆ ಮಾತಾಡ್ತೀರಾ? ಆದ್ರೂ ಅವ್ರ ತಂಗಿ ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ಆ ಹುಡುಗಿ ಯಾಕೆ ಕೇಸ್ ಕೊಟ್ಟಿದ್ದಾಳೆ? ಆ ಹುಡುಗಿನ ಯಾರು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು? ನಾವು ಮಾಡದೆ ಹೋದ್ಮೇಲೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇದು ನಮ್ಮನ್ನ ಯಾಕೆ ಕೇಳ್ತಿದ್ದೀರಾ? ನಿಮಗ್ ಟೈಮ್ ಇದ್ರೆ ನಿಜವಾಗ್ಲೂ ಏನ್ ನಡೀತೋ ಅದನ್ನ ಹೊರಗೆ ತಂದು ಪ್ರಚಾರ ಮಾಡಿ. ಅದನ್ ಬಿಟ್ಟು ಹೀಗೆ ಅಪಪ್ರಚಾರ ಮಾಡಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೋಗ್ತೀವಿ, ಆದ್ರೆ ನಿಜಾನ ಬಯಲ್ಗೆಳಿತೀವಿ. ತಪ್ಪು ಮಾಡಿರೋ ರಾಜಾರಾಮ್ ಅವರು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಅವ್ರನ್ನ ನಾವು ಬಿಡೋದಿಲ್ಲ. ವಿವರಗಳು ನಾಳೆ ವಾರ್ತೆಯಲ್ಲಿ ಬರುತ್ತೆ. ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡಿದ್ರೆ ಪ್ರೆಸ್ನವರು ಸುಮ್ಮನೆ ಇರಲ್ಲ. ನಡೀರಿ. ರಾಜಾರಾಮ್ ಅವರೇ, ಪ್ಲೀಸ್ ಕರ್ಕೊಂಡು ಹೋಗಿ. ಅಮ್ಮ, ನಮ್ಮ ಯಜಮಾನರಿಗೆ ಪದ್ಮಗೆ ಮನೆಯಿಂದ ಅಡ್ಗೆ ಮಾಡ್ಕೊಂಡು ಬಂದಿದೀವಿ. ನಡಿಯಮ್ಮ. ರಾಜಿ, ರಾಜಾರಾಮ್ ಅವ್ರಿಗೆ ಊಟ ತಂದಿದ್ದಾರೆ ನೋಡಿ. ಸರ್, ನಿಮಗೆ ಊಟ ಬಂದಿದೆ, ಬನ್ನಿ ಸರ್. ಏನು ಅಂದ್ರೆ ಜಾನಕಿ, ಅತ್ತೆ,
ಯಾರಿಗೆ ಅನ್ಯಾಯ ಮಾಡಿದ್ನೋ, ಯಾರನ್ನ ದೂರ ಇಡಬೇಕು ಅಂತ ನೋಡಿದ್ನೋ ಅವರೇ ಇವತ್ತು ನನ್ನ ದಾಹ ತೀರಿಸ್ತಾ ಇದ್ದಾರೆ. ಅತ್ತೆ, ಏನಂದ್ರೆ ಊಟ ಮಾಡಿ. ನೀವೆಲ್ರೂ ತಿಂದ್ರ? ಹಾ, ತಿಂದ್ವಿ. ನಾನು ತಿಂದೇನೆ ನೀವು ತಿಂತೀರಾ? ಇದನ್ನ ನಂಬೇಕು. ರಾಜಿ, ಆದ್ಯ, ಜಾನಕಿ, ನೀನು ಕೂಡ ತಿನ್ನು. ರೀ, ಅದು ನಾನು ನೀವು ತಿಂಡಿ ಅಂದ್ರೆ ನಾಳೆ ತಿಂತೀನಿ ಬಿಡು ಜಾನಕಿ. ಒಂದು ವೇಳೆ ಬದುಕಿದ್ರೆ. ಅಪ್ಪ, ಏನ್ರಿ ನೀವು? ಏನ್ರಿ, ಯಾಕೆ ಹೀಗೆ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ. ದೊಡ್ಡಪ್ಪ ಪ್ಲೀಸ್, ನಿಮ್ ಬಾಯಿಂದ ಇಂಥ ಮಾತುಗಳನ್ನ ನಾವ್ ಕೇಳೋಕ್ಕಾಗಲ್ಲ ದೊಡ್ಡಪ್ಪ. ಪ್ರೆಸ್ ಅವರಿಂದ, ಮೀಡಿಯಾದವರಿಂದ ಆ ಮಾತುಗಳನ್ನ ನನಗೂ ಕೇಳಿಸ್ಕೊಳಕ್ಕಾಗ್ಲಿಲ್ಲಮ್ಮ. ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವ್ಯಾಕೆ ಆ ಮಾತನ್ನ ಅಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ? ಅಂಥದ್ದು ನೀವೇನ್ ಮಾಡಿದ್ರಿ ಅಂತ? ನಾನೇನು ಮಾಡಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಕಾನೂನು ನಾನೇನೋ ಮಾಡಿದ್ದೀನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದೆ. ಮೀಡಿಯಾ ಕೂಡ ಬಂದಿದೆ. ಚಾರುನ ನನ್ನ ಮಗಳ ಹಾಗೆ ನೋಡ್ದೆ ಅಲ್ವಾ? ಮದುವೆ ಆಗಿರೋ ಒಂದು ಹೆಣ್ಣಿನ ಜೀವನ ನಾಶ ಆಗ್ಬಾರ್ದು ಅಂತ ಸೀನು ಮತ್ತೆ ಆದ್ಯನ್ನ ಸ್ನೇಹಿತರಾಗಿರಿ ಅಂತ ಕೈ ಜೋಡಿಸ್ದೆ ನಾನು. ಅದನ್ನ ಚಾರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಎಲ್ಲ ತಪ್ಪನ್ನು ನನ್ನ ಮೇಲೆ ಹೊರಿಸಿದಾಳೆ. ತಂದೆ ತಾಯಿ ಪ್ರೀತಿನ ಹಂಚೋದಕ್ಕೋಸ್ಕರ ಆದ್ಯನ್ನ ಮನೇಲಿ ಇಟ್ಕೊಂಡ್ರೆ ಸೀನುಗೆ ಆದ್ಯಂಗೆ ಮದುವೆ ಮಾಡ್ಸೋಕ್ಕೋಸ್ಕರನೇ ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಆರೋಪನ ನನ್ನ ಮೇಲೆ ಹೊರಿಸಿದಾಳೆ. ಈ ರಾಜಾರಾಮ್ ನಿಜವಾಗ್ಲೂ ವರದಕ್ಷಿಣೆಗೋಸ್ಕರ ಆ ಹೆಣ್ಣಿಗೆ ಕಿರುಕುಳ ಕೊಟ್ನ, ತಂಗಿ ಕೈಯಿಂದ ಸಾಯಿಸೋದಕ್ಕೆ ನೋಡಿದ್ನ ಅಂತ
ಎಲ್ರೂ ಅನುಮಾನ ಪಡ್ತಿದಾರ ನೋಡು, ಅದು ಸಾಕು ನನ್ನ ಉಸಿರು ನಿಂತು ಹೋಗ್ಬಿಡಕ್ಕೆ. ಏನ್ರಿ ಅಪ್ಪ ಅಣ್ಣ, ಅಪ್ಪ ಅಪ್ಪ ಹೊರಡು ಜನಕ್ಕೆ. ಏನಂದ್ರೆ ಮೇಡಮ್ ಬನ್ನಿ ಮೇಡಮ್. ಪದ್ಮ ಅತ್ತೆ ದೊಡ್ಡಮ್ಮ, ನೀನ್ ಹೇಳಿದ್ದು ನಿಜಾನೇ ಮಾವ. ಪೊಲೀಸ್ ಸ್ಟೇಷನ್ ಅಲ್ಲಿ ಅಪ್ಪನ ಆ ಥರ ನನ್ನಿಂದ ನೋಡಕ್ಕಾಗ್ಲಿಲ್ಲ. ಪಾಪ ದೊಡ್ಡಪ್ಪ ನೆನ್ನೆಯಿಂದ ಏನೂ ತಿಂದಿಲ್ಲ. ಇವತ್ತು ದೊಡ್ಡಮ್ಮ ತಗೊಂಡು ಹೋಗಿದ್ದ ಊಟನೂ ಕೂಡ ತಿನ್ಲಿಲ್ಲ. ಹೇಗೆ ಊಟ ಮಾಡ್ತಾರೆ? ಅನ್ಯಾಯವಾಗಿ ಅರೆಸ್ಟ್ ಆಗಿರೋ ನೋವಲ್ಲಿ ಅಪ್ಪ ಇದ್ರೆ ಆ ಮೀಡಿಯಾದವರು ಸತ್ಯ ಸುಳ್ಳು ಏನು ತಿಳ್ಕೊಳ್ದೆ ಆ ಚಾರು ಮಾಡಿರೋ ಅಪವಾದನ ನಿಜ ಅನ್ಕೊಂಡು ಮಾತಾಡಿ ಅಪ್ಪನ ಮನ್ಸಿಗೆ ಇನ್ನೂ ನೋವು ಕೊಟ್ಬಿಟ್ರು ಅಲ್ವಾ? ಅಮ್ಮ ತಗೊಂಡು ಹೋಗಿದ್ದ ಊಟನೂ ಕೂಡ ಅಪ್ಪ ತಿನ್ಲೇ ಇಲ್ಲ. ಅದನ್ನು ಕೂಡ ನಮ್ಮಪ್ಪ ತಿಂದೆ ನಮ್ಮೆಲ್ರಿಗೂ ಕೈ ತುತ್ತು ಕೊಟ್ರು. ಅಪ್ಪ ನಮಗ್ ಕೊಟ್ಟಂತ ತುತ್ತು ಗಂಟ್ಲಲ್ಲೇನೋ ಇಳಿತು. ಆದ್ರೆ ಅಪ್ಪ ಆಗಾಡ್ದಂತ ಮಾತು ಗುಂಡಿಗೆನೆ ನಿಂತು ಹೋಗೋ ಹಾಗಾಯ್ತು. ನಾಳೆ ತಿಂತೀನಿ ಬಿಡು ಜನಕ್ಕೆ. ಒಂದು ವೇಳೆ ಬದುಕಿದ್ರೆ ಎಲ್ರೂ ಅನುಮಾನ ಪಡ್ತಿದಾರ ನೋಡು, ಅದು ಸಾಕು ನನ್ನ ಉಸಿರು ನಿಂತು ಹೋಗ್ಬಿಡಕ್ಕೆ. ಚಾರು ಮೋಸನ ಕೋರ್ಟ್ ನಂಬಿದೆ, ನ್ಯಾಯವಾಗಿ ಬೇಲ್ ಕೊಡಲ್ಲ ಅನ್ಬಿಟ್ರು. ಈಗ ಚಾರು ಕೇಸ್ನ ವಾಪಸ್ ತಗೊಳ್ಳೋದೊಂದೇ ಬಾಕಿ. ಅದನ್ನ ಬಿಟ್ಟು ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ಹೇಗಾದ್ರೂ ಸರಿ ನಾಳೆ ಚಾರು ತಪ್ಪನ್ನ ಒಪ್ಕೊಂಡು ಕೇಸ್ ವಾಪಸ್ ತಗೋಬೇಕು. ದೊಡ್ಡಪ್ಪ ತಪ್ಪು ಮಾಡಿಲ್ಲ ಅಂತ ಜನರೆಲ್ಲರೂ ತಿಳ್ಕೋಬೇಕು. ತೊಳೆದಿರೋ ಮುತ್ತಿನ ಹಾಗೆ ದೊಡ್ಡಪ್ಪ ಮತ್ತೆ ರಾಮಾಪುರಕ್ಕೆ ಕಾಲಿಡ್ಬೇಕು. ಆದ್ರೆ ರಾತ್ರಿ ಇಷ್ಟೆಲ್ಲ ಹೇಗೆ ನಡೆಯುತ್ತೆ? ನಾವೇನು ಮಾಟ ಮಂತ್ರ ಮಾಡೋರು ಅಲ್ವಲ್ಲ. ಮಂತ್ರಗಳ ಅವಶ್ಯಕತೆ ಇಲ್ಲ ಮಾವ, ಮಾಯೆ ಮಾಡಿದ್ರೆ ಸಾಕು. ಆದ್ಯ ಏನ್ ಹೇಳ್ತಾ ಇದೀಯಾ? ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಥರ ಹೇಳ್ತೀನಿ, ಎಲ್ರೂ ಗಮನ ಕೊಟ್ಟು ಕೇಳಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಮ್ಮ?
ಅಬ್ಬಾ ಪ್ಲಾನ್ ಸೂಪರ್ ಆಗಿದೆ ಕಣಮ್ಮ. ನನ್ನ ಪಾತ್ರಕ್ಕೆ ಕೂಡ ಒಳ್ಳೆ ಹೆಸರು ಬರೋ ಹಾಗಿದೆ. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನ ಹೆಸರು ಮುಂದೆ ದಿವಂಗತ ಅಂತ ಹಾಕ್ಸ್ಕೋಬೇಕಾಗಿ ಬರುತ್ತೇನೋ ಅಂತ ಸ್ವಲ್ಪ ಭಯ ಕೂಡ ಆಗ್ತಿದ್ಯಮ್ಮ. ಪರವಾಗಿಲ್ಲ ಕಣೋ, ಭಾವನವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಇಷ್ಟು ಮಾತ್ರ ಧೈರ್ಯ ಮಾಡಿಲ್ಲ ನಾವಂದ್ರೆ ನನ್ನ ಜೀವನಕ್ಕೆ ಅರ್ಥ ಏನಿರುತ್ತೆ ಹೇಳು? ಸರಿ ನಡ್ರಮ್ಮ, ನಮ್ಗೆ ಮೊದಲು ಟೈಮ್ ಇಲ್ಲ. ನಡೀರಿ. ಅನುಭವಿಸು ರಾಜ, ಅನುಭವಿಸು ರಾಜ, ಹುಟ್ಟಿರೋದೇ ಇಲ್ಲಿ ನೋಡು. ಎಕ್ಸ್ಕ್ಯೂಸ್ ಮೀ, 1 ಮಿನಿಟ್. ಹಲೋ, ಏನ್ರಿ ಫ್ರೀ ಆಗಿದ್ದೀರಾ ಅಂತ ಕುಡಿತಾ ಕೂತಿದ್ದೀರಾ? ಇವಳಿಗೆ ಹೆಂಡತಿ ಅಲ್ಲ, ಪಾಕಿಸ್ತಾನದ ಏಜೆಂಟು. ಎಲ್ಲೇ ಇದ್ರು ನನ್ನ ಮೇಲೆ ಇರುತ್ತೆ ಇವಳು ಕಣ್ಣು. ಮಾತಾಡ್ತಿಲ್ವಲ್ಲ, ನಾಲ್ಗೆ ಹೊಳ್ತಿಲ್ವಾ? ಜಾಸ್ತಿ ಏನೋ ಕುಡ್ದಿಲ್ಲ ಕಣೆ, ಏನೋ ಒಬ್ನೇ ಇದೀನಲ್ವಾ ಅಂತ 1-2 ಪೆಗ್ ಹಾಕ್ತೆ ಅಷ್ಟೇ. ಆ 2 ಪೆಗ್ಗೋಸ್ಕರನೇ ಅಲ್ವಾ ನಮ್ಮಿಬ್ಬರನ್ನು ಇಲ್ಲಿ ಬಿಟ್ಬಿಟ್ಟು ಹೋಗಿರೋದು? ಇದೊಳ್ಳೆ ಚೆನ್ನಾಗಿದೆ ಕಣೆ. ಇಲ್ಲಿ ನೋಡು, ಪೇಷಂಟ್ ಹತ್ರ ಒಬ್ಬರೇ ಇರ್ಬೇಕು, ಅದು ಕೂಡ ಲೇಡೀಸೇ ಇರ್ಬೇಕು ಅಂತಿದ್ದಕ್ಕಲ್ವಾ. ನೋಡು, ನಾನು ಈ ಮನೆಗೆ ಬಂದಿದ್ದು. ಸರಿ ಬಿಡಿ, ಸ್ವಲ್ಪ ಹುಷಾರು. ಕುಡ್ದು ಬಾಗ್ಲು ಹಾಕ್ದೆ ಮಲ್ಗಿದ್ರೆ ಕಷ್ಟ, ಕಳ್ರು ನುಗ್ಬಿಡ್ತಾರೆ. ಏನೇ, ನನಗಿಂತ ದೊಡ್ಡ ಕಳ್ರು ಯಾರೇ ಇದ್ದಾರೆ? ಸರಿ ಬಿಡು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡು, ಇಡ್ತೀನಿ. ನೋಡಿದ್ಯಾ, ಕುಡಿತಾ ಬಿದ್ದಿದ್ದಾರೆ. ಛೀ, ನಮ್ ಪ್ಲಾನ್ ಎಲ್ಲ ನೆನಪಿದೆ ತಾನೆ? ತುಂಬಾ ಹುಷಾರಾಗಿ ಡೀಲ್ ಮಾಡಿ, ಓಕೆನಾ? ಲೇ, ಇಲ್ಲಿರೋದು ನಿಮ್ಮ ಅಮ್ಮ, ಚಿ ನಿಮ್ಮ ಅಪ್ಪ ಕಣೋ, ರಿಂಗ್ ವೆಂಕಟರಾವ್ ಇಲ್ಲಿ. ನೀವು ಸಖತ್ತಾಗಿ ಆಕ್ಟಿಂಗ್ ಮಾಡ್ಬೇಕು ಬಾಬಾ. ಆಕ್ಟ್ ಮಾಡೋದೇನು, ಪರಕಾಯ ಪ್ರವೇಶ ಮಾಡ್ತೀನಿ, ಮೊದಲು ನೀನು ನೋಡೋದು ನಿಲ್ಸು. ಬನ್ನಿ. ಇವಾಗ ನೋಡಿ. ಏನಾಯ್ತು? ವಾಕಿಂಗ್ ಸ್ಟೈಲು. ಓಕೆ. ಈ ಟೈಮಲ್ಲಿ ಯಾರದ್ದು ಡೋರ್ ಬಡಿಯದ? ಕಮಿಂಗ್ ಯಾರ್. ಮಳೆ ಮಳೆ ಮಳೆ, ಎಷ್ಟು ಮಳೆ! ಚಳಿ 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 ಚಳಿ. ಲೇಡಿ ಟಿಕೆಟು ಇಲ್ಲಿ ಯಾಕೆ ಬಂದಿರೋದು? ಶುಕ್ರಿಯಾ ಜಿ, ಶುಕ್ರಿಯಾ. ಶುಕ್ರಿಯಾ ಜೀನಾ? ಹಾ ಜಿ. ಹೊರಗಡೆ ಒಂದೇ ಸಮ ಮಳೆ ಜಿ, ನನ್ ಬಟ್ಟೆ ಪೂರ್ತಿಯಾಗಿ ಒದ್ದೆ ಆಗೋಗಿದೆ. ನನಗಂತೂ ತುಂಬಾ ಚಳಿ 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 ಆಗ್ತದೆ. ನಿಮ್ದು ಮನೇಲಿ ನನಗ್ ಸ್ವಲ್ಪ ಶೆಲ್ಟರ್ ಕೊಡ್ತೀರಾ ಜಿ? ಕೊಡ್ತೀನಿ ಜಿ, ಕೊಡ್ತೀನಿ. ಛೀ, ಕಳ್ಳ. ಏನ್ ಜಿ, ಕೆಳಗೆ ಮೇಲೆ ನೋಡ್ತೀರಾ? ನೀನು ಒದ್ದೆ ಆಗಿರೋದು ಕಾಣಿಸ್ತಾ ಇದೆ, ನೀನು ನಡುಗ್ತಾ ಇರೋದು ಕಾಣಿಸ್ತಾ ಇದೆ, ಆದ್ರೆ ಹೊರಗಡೆ ಮಳೆನೇ ಕಾಣಿಸ್ತಾ ಇಲ್ವೇ? ಅಷ್ಟಕ್ಕೂ ಮಳೆನೇ ಬರ್ತಾ ಇಲ್ವಲ್ಲ? ಪಕ್ಕದ ಬೀದಿವರೆಗೂ ಮಳೆ ಬಂತು ಜಿ. ಇಲ್ಲಿವರೆಗೂ ಜೋರಾಗಿ ಓಡ್ ಬರೋ ಅಷ್ಟರಲ್ಲಿ ಅಲ್ಲಿ ಹೊರಗಡೆ ಮಳೆ ನಿಂತೋಯ್ತು.
ನಾನ್ ಒದ್ದೆ ಆಗಿದ್ದು ಒಣಗೋಯ್ತು ಜಿ. ಆ ಆಹಾ ಎಂತ ಸ್ಮೆಲ್ಲು, ಮಲ್ಲಿಗೆ ಹೂವಿನ ಸ್ಮೆಲ್ಲು. ಮಲ್ಲಿಗೆ ಹೂವಿನ ತೋಟ ಇದ್ದಂಗಿದ್ದಾಳೆ. ಜಿ ಇದು ಅತ್ತರ್ ಜಿ, ನನ್ ಬಾಬಾ ನನಗೋಸ್ಕರ ಸ್ಪೆಷಲ್ ಆಗಿ ತರಿಸಿರೋದು. ಆಪ್ಕಾ ನಾಮ್ ಕ್ಯಾ ಹೈ? ಹೆಸರು ಹೆಸರು? ಮೇರಾ ನಾಮ್ ನವನೀತ್ ಕೌರ್ ಜಿ. ಆ